ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ರಾಜಧಾನಿ ದೆಹಲಿ ಅಕ್ಷರಶಃ ಸಮಸ್ಯೆಗೂಡಾಗ್ತಾ ಇದೆ. ಅಲ್ಲಿನ ಏರ್ ಕ್ವಾಲಿಟಿ ಲೆವೆಲ್ ಅತ್ಯಂತ ಅಪಾಯಕಾರಿಯಾಗಿದ್ದು ಜನ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇನ್ನು ದೆಹಲಿಯಲ್ಲಿನ ಗಾಳಿಯ ಗುಣಮಟ್ಟ ಅಲ್ಲಿನ ಬೀದಿಗಳಲ್ಲಿ ಓಡಾಡುವ ಪ್ರಾಣಿಗಳಿಗೂ ಸಮಸ್ಯೆಯನ್ನುಂಟು ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಂಥ ಹೊತ್ತಲ್ಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೊಬ್ಬರು ಭಾರತದ ರಾಜಧಾನಿಯನ್ನೇ ಬದಲಿಸುವ ಮಾತನ್ನ ಆಡ್ತಾ ಇದ್ದಾರೆ. ಈ ಮೂಲಕ ದೆಹಲಿಯಲ್ಲಿ ಉಂಟಾಗ್ತಾ ಇರೋ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋ ನಿಟ್ಟಲ್ಲಿ ಹಾಗೂ ಭಾರತದ ಘನತೆಯನ್ನ ಉಳಿಸಿಕೊಳ್ಳೋ ನಿಟ್ಟಲ್ಲಿ ಈ ಕೆಲಸ ಆಗಬೇಕು ಅನ್ನೋದು ಆ ಸಂಸದರ ಅಭಿಪ್ರಾಯ. ಅದಕ್ಕಾಗಿ ಭಾರತ ಇಂಡೋನೇಷ್ಯಾ ಮಾದರಿಯನ್ನ ಅನುಸರಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಾರತದ ರಾಜಧಾನಿಯನ್ನ ಬದಲಿಸಬೇಕಾದ ಪರಿಸ್ಥಿತಿ ಬಂದೇ ಬಿಡ್ತಾ? ಅಕಸ್ಮಾತ್ ಭಾರತ ತನ್ನ ರಾಜಧಾನಿಯನ್ನ ಬದಲಿಸಬೇಕಾಗಿ ಬಂದ್ರೆ ಯಾವ ನಗರವನ್ನ ಆಯ್ಕೆ ಮಾಡ್ಕೋಬಹುದು? ರಾಜಧಾನಿಯಾಗುವ ಸಾಮರ್ಥ್ಯ ಇರೋ ನಗರಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜಧಾನಿ ದೆಹಲಿ ವಾಸಯೋಗ್ಯವಾಗಿ ಉಳಿದಿಲ್ಲ. ಅಲ್ಲಿನ ಗಾಳಿಯ ಗುಣಮಟ್ಟ ಅಪಾಯಕಾರಿ ಹಂತವನ್ನು ತಲುಪಿದ್ದು 500 AQI ಮುಟ್ಟಿದೆ. ಯಾವುದೇ ನಗರದ ಗಾಳಿಯ ಗುಣಮಟ್ಟ 300 ದಾಟಿದ್ರೆ ಅದು ತೀರಾ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಇಂಥ ನಗರಗಳಲ್ಲಿ ವಾಸ ಮಾಡುವ ಜನರಲ್ಲಿ ಭಾರಿ ಪ್ರಮಾಣದ ಕಾಯಿಲೆಗಳು ಕಾಣಿಸಿಕೊಳ್ಳುವ ಅಪಾಯ ಇರುತ್ತೆ. ಈಗ ಗಾಳಿಯನ್ನ ಸರಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ರಾಜಧಾನಿಯನ್ನೇ ಬದಲಿಸಿ ಬಿಡಬಹುದು ಅನ್ನೋ ಸಲಹೆ ಕೇಳಿ ಬರೋದಕ್ಕೆ ಶುರು ಆಗಿದೆ. ಹಾಗೆ ನೋಡಿದ್ರೆ ದೆಹಲಿ ಅನ್ನೋದು ಫೆಬ್ರವರಿಯಿಂದ ಅಕ್ಟೋಬರ್ ವರೆಗೆ ಅಂತ ಹೆಚ್ಚಿನ ಸಮಸ್ಯೆಯನ್ನೇನು ಅನುಭವಿಸುವುದಿಲ್ಲ. ಈ ಅವಧಿಯಲ್ಲಿ ಮಳೆ ಹೆಚ್ಚಾಗಿ ಯಮುನಾ ನದಿ ಅಪಾಯದ ಮಟ್ಟವನ್ನ ದಾಟಿದ್ರೆ ಮಾತ್ರ ದೆಹಲಿಗೆ ಒಂದು ಸ್ವಲ್ಪ ಸಂಕಷ್ಟ ಎದುರಾಗುತ್ತೆ. ಉಳಿದಂತೆ ದೆಹಲಿ ಯಥಾ ಪ್ರಕಾರ ಇದ್ದು ಬಿಡುತ್ತೆ. ಆದ್ರೆ ನವೆಂಬರ್ನಿಂದ ಜನವರಿ ಕಳೆಯ ಭಾಗದವರೆಗೆ ಅಂದ್ರೆ ಚಳಿಗಾಲದಲ್ಲಿ ಮಂಜು ಮುಸುಕುವ ದಿನಗಳಿರುತ್ತವೆ ನೋಡಿ. ಆ ಸಂದರ್ಭದಲ್ಲಿ ದೆಹಲಿ ಅಕ್ಷರಶಃ ನರಕವಾಗಿ ಬದಲಾಗುತ್ತೆ. ಅಲ್ಲಿ ಮಂಜು ಮತ್ತು ಗಾಳಿಯಲ್ಲಿನ ಹೊಗೆ ಎಲ್ಲ ಸೇರ್ಕೊಂಡು ದೆಹಲಿಯ ಮೇಲೆ ಹೊಗೆಯಿಂದ ಕೂಡಿದ ಮಂಜು ಅಂದರೆ ಹೊಂಜು ಮುಸುಕಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಉಸಿರಾಟಕ್ಕೂ ಅಲ್ಲಿ ಕಷ್ಟ ಆಗುತ್ತೆ. ಗಾಳಿ ಕೂಡ ವಿಷಯುಕ್ತ ಆಗುತ್ತೆ. ಅದಕ್ಕೆ ನಾನಾ ಕಾರಣಗಳನ್ನು ದೆಹಲಿಯ ಸರ್ಕಾರ ಕೊಡ್ತಾ ಇದೆ. ಪಂಜಾಬ್, ಹರಿಯಾಣ ಹಾಗೂ ಉತ್ತರ ಪ್ರದೇಶದ ರೈತರು ತಮ್ಮ ಬೆಳೆಗಳನ್ನು ಕಟಾವು ಮಾಡಿದ ನಂತರ ಉಳಿದ ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಹಾಕೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹೊಗೆ ದೆಹಲಿಯನ್ನು ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ದೆಹಲಿಯ ಸುತ್ತಮುತ್ತ ಇರೋ ಕೈಗಾರಿಕಾ ಪ್ರದೇಶಗಳು ಅಲ್ಲಿನ ಗಾಳಿ ವಿಷವಾಗೋದಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇವೆ. ಇನ್ನು ದೆಹಲಿಯಲ್ಲಿ ಓಡಾಡುವ ವಾಹನಗಳು, ಅಲ್ಲಿನ ಜನಸಾಂದ್ರತೆ ಕೂಡ ದೆಹಲಿಯಲ್ಲಿನ ಗಾಳಿಯ ಗುಣಮಟ್ಟವನ್ನು ಹಾಳು ಮಾಡ್ತಾ ಇದೆ. ಅದರ ಜೊತೆ ದೀಪಾವಳಿಯಲ್ಲಿ ಪಟಾಕಿ ಹೊಡೆಯೋದ್ರಿಂದ ಕೂಡ ಸಮಸ್ಯೆ ಆಗತ್ತೆ ಅಂತ ಕೆಲವರು ಹೇಳ್ತಾರೆ. ಹೀಗಾಗಿನೇ ದೆಹಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಅಂತ ಅಲ್ಲಿನ ಸರ್ಕಾರ ಹೇಳುತ್ತೆ. ಇನ್ನು ಇಲ್ಲಿ ದೆಹಲಿ ಸರ್ಕಾರ ಗಾಳಿಯ ಗುಣಮಟ್ಟವನ್ನು ಚೆನ್ನಾಗಿಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ದೆಹಲಿಯಲ್ಲಿ ವಾಹನಗಳನ್ನು ಸಮ ಮತ್ತು ಬೆಸ ಸಂಖ್ಯೆಗಳಲ್ಲಿ ವಿಂಗಡಿಸಿ ಅವನ್ನು ದಿನ ಬಿಟ್ಟು ದಿನ ಓಡಾಡುವಂತೆ ಮಾಡಲಾಗಿದೆ. 15 ವರ್ಷಕ್ಕಿಂತ ಹಳೆಯ ವಾಹನಗಳು ಅಂದರೆ ಹೆಚ್ಚು ಹೊಗೆಯುಗುಳುವ ವಾಹನಗಳಿಗೆ ದೆಹಲಿಯ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಹಾಗೆಯೇ ರೈತರಿಗೆ ಕೂಡ ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಹಾಕಬೇಡಿ ಅಂತ ಮನವಿ ಮಾಡಿಕೊಳ್ಳೋ ಪ್ರಯತ್ನಗಳು ನಡೀತಾ ಇವೆ. ಇಷ್ಟಾದರೂ ದೆಹಲಿಯ ಗಾಳಿಯ ಗುಣಮಟ್ಟ ಸರಿಯಾಗ್ತಾ ಇಲ್ಲ. ಇನ್ನು ದೆಹಲಿ ಅನ್ನೋದು ಭಾರತದ ರಾಜಧಾನಿಯಾಗಿರೋದ್ರಿಂದ ಅಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಅನ್ನೋ ವಾದ ಕೂಡ ಇದೆ. ಇನ್ನು ದೆಹಲಿ ಭಾರತದ ರಾಜಧಾನಿಯಾಗಿರೋದ್ರಿಂದ ಅಲ್ಲಿಗೆ ನಾನಾ ಕಡೆಗಳಿಂದ ಬಂದು ನೆಲೆ ನಿಂತ ಜನ ಇದ್ದಾರೆ. ಜನಸಾಂದ್ರತೆ ಹೆಚ್ಚಾಗಿದೆ. ಅಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ ಕೂಡ ಹೆಚ್ಚು. ಇದು ಕೂಡ ಅಲ್ಲಿನ ಹವಾಮಾನ ಕೆಡೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜಧಾನಿಯನ್ನೇ ದೆಹಲಿಯಿಂದ ಬದಲಿಸಿ ಬಿಟ್ರೆ ಅಲ್ಲಿನ ವಾತಾವರಣ ಕೂಡ ಸರಿ ಹೋಗುತ್ತೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಆದ್ರೆ ಒಂದು ದೇಶದ ರಾಜಧಾನಿಯನ್ನ ಬದಲಿಸಿ ಬಿಡೋದು ಅಷ್ಟೊಂದು ಸುಲಭದ ಕೆಲಸ ಏನಲ್ಲ. ಅದು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಕೂಡ ಗೊತ್ತಿದೆ. ಇಷ್ಟಾದರೂ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಸರ್ಕಾರಕ್ಕೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇಂಡೋನೇಷ್ಯಾದ ಮಾದರಿಯನ್ನು ಅನುಸರಿಸಿ ಅನ್ನೋದು ತರೂರ್ ಅವರು ಕೊಡ್ತಾ ಇರೋ ಸಲಹೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅಲ್ಲಿ ಜನಸಾಂದ್ರತೆ ಹೆಚ್ಚಾಗಿದೆ. ಹಾಗೆಯೇ ಅಲ್ಲಿನ ವಾತಾವರಣ ಕೂಡ ಸಾಕಷ್ಟು ಹಾಳಾಗಿದ್ದು ಈ ಕಾರಣದಿಂದ ಜಕಾರ್ತಾದಿಂದ ತನ್ನ ರಾಜಧಾನಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಇಂಡೋನೇಷ್ಯಾ ಮುಂದಾಗ್ತಾ ಇದೆ. ಅದು ಈಗ ಜಕಾರ್ತಾದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ಕಾಲಿಮಂತನ್ ಪ್ರಾಂತಕ್ಕೆ ಒಳಪಟ್ಟ ನುಸಾಂತರ ಅನ್ನೋ ನಗರವನ್ನು ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡಿಕೊಳ್ತಾ ಇದೆ. ಅದಕ್ಕೆ ಅಧಿಕೃತವಾಗಿ ನುಸಾಂತರ ಕ್ಯಾಪಿಟಲ್ ಸಿಟಿ ಅಂತಲೇ ಹೆಸರಿಟ್ಟಿದ್ದಾರೆ. ಅಲ್ಲಿಗೆ ಇಂಡೋನೇಷ್ಯಾದ ರಾಜಧಾನಿಯನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡೋ ಕೆಲಸ ನಡೆಯುತ್ತೆ. ಇಂಡೋನೇಷ್ಯಾಗಿದು ಸಾಧ್ಯ ಆಗ್ತಾ ಇರುವಾಗ ಭಾರತಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಪ್ರಶ್ನೆ ಶಶಿ ತರೂರ್ ಅವರದ್ದು. ಹಾಗೆ ನೋಡಿದ್ರೆ ದೇಶದ ರಾಜಧಾನಿಗಳನ್ನ ಬದಲಿಸಿದ ಉದಾಹರಣೆಗಳು ನಮಗೆ ಸಾಕಷ್ಟು ಸಿಗುತ್ತವೆ. ಮ್ಯಾನ್ಮಾರ್ ತನ್ನ ರಾಜಧಾನಿಯನ್ನ ರಂಗೂನ್ನಿಂದ ನೈಪಿಡಾವ್ಗೆ ಬದಲಿಸಿದೆ. ಕಜಕಿಸ್ತಾನ
ಆಲ್ಮಟಿ ನಗರದಿಂದ ಆಸ್ಥಾನಾಗಿ ರಾಜಧಾನಿಯನ್ನು ಬದಲಿಸಿಕೊಂಡಿದೆ. ಹಾಗೆ ನೈಜೀರಿಯಾ 1991ರಲ್ಲೇ ಲಾಗೋಸ್ನಿಂದ ಅಬೂಜಾಗೆ ರಾಜಧಾನಿಯನ್ನು ಬದಲಿಸಿದೆ. ಇನ್ನು ಪಕ್ಕದ ಪಾಕಿಸ್ತಾನ ಕೂಡ ಕರಾಚಿಯಿಂದ ಇಸ್ಲಾಮಾಬಾದ್ಗೆ ರಾಜಧಾನಿಯನ್ನು ಬದಲಿಸಿಕೊಂಡ್ರೆ, ಬ್ರೆಜಿಲ್ ರಿಯೋ ಡಿಜೈನರೋದಿಂದ ಬ್ರಿಸಿಲಿಯಾಗೆ ರಾಜಧಾನಿ ನಗರವನ್ನು ಬದಲಾಯಿಸಿದೆ. ಹಾಗೆಯೇ ಆಸ್ಟ್ರೇಲಿಯಾ ಕೂಡ ಮೆಲ್ಬೋರ್ನ್ನಲ್ಲಿದ್ದ ತನ್ನ ರಾಜಧಾನಿಯನ್ನು 1927ರಲ್ಲೇ ಕ್ಯಾನ್ಬರಾಗೆ ಶಿಫ್ಟ್ ಮಾಡಿಕೊಂಡಿದೆ. ಹೀಗೆ ಸಾಕಷ್ಟು ದೇಶಗಳು ತಮ್ಮ ರಾಜಧಾನಿ ನಗರಗಳನ್ನು ವಿವಿಧ ಕಾರಣಗಳಿಂದ ಬದಲಾಯಿಸಿವೆ. ಹೀಗಿರುವಾಗ ನಾವು ದೆಹಲಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ ಅನ್ನೋದು ಶಶಿ ತರೂರ್ ಅವರ ಪ್ರಶ್ನೆ. ಇನ್ನು ದೆಹಲಿಯನ್ನು ಭಾರತದ ಅಧಿಕೃತ ರಾಜಧಾನಿಯನ್ನಾಗಿ ಮಾಡಿದ್ದು 1931ರಲ್ಲಿ. ಅವತ್ತಿನ ಬ್ರಿಟಿಷ್ ಗವರ್ನರ್ ಲಾರ್ಡ್ ಇರ್ವಿನ್ ದೆಹಲಿಯನ್ನು ರಾಜಧಾನಿ ಅಂತ ಘೋಷಣೆ ಮಾಡಿದರು. ಆದರೆ ಹೀಗೆ ದೆಹಲಿ ಅಧಿಕೃತ ರಾಜಧಾನಿ ಆಗೋದಕ್ಕೆ ಮುನ್ನ 20 ವರ್ಷಗಳ ಕಾಲ ಅಲ್ಲಿ ಸಾಕಷ್ಟು ಕೆಲಸಗಳು ನಡೆದವು. 1911ರಲ್ಲೇ ಭಾರತಕ್ಕೆ ಬ್ರಿಟನ್ನ ರಾಜ 5ನೇ ಜಾರ್ಜ್ ಬಂದಾಗ ದೆಹಲಿಯಲ್ಲಿ ರಾಜಧಾನಿಯನ್ನ ನಿರ್ಮಾಣ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು. ಆ ನಂತರ ಕೋಲ್ಕತಾದಿಂದ ಸಂಪೂರ್ಣವಾಗಿ ರಾಜಧಾನಿಯನ್ನ ಶಿಫ್ಟ್ ಮಾಡೋದಕ್ಕೆ 20 ವರ್ಷಗಳ ಕಾಲ ಬೇಕಾಯಿತು. ಇನ್ನು ಬ್ರಿಟಿಷರು ಹೇಗೆ ದೆಹಲಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳೋ ಮೊದಲು ಮುಘಲರು ಮತ್ತು ಸುಲ್ತಾನರು ಕೂಡ ದೆಹಲಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದರು. ಅದರಲ್ಲೂ ಮೊಘಲ್ ಸಾಮ್ರಾಜ್ಯ ಅತ್ಯುತ್ತಮ ಸ್ಥಿತಿಯನ್ನು ತಲುಪಿದ್ದ ಸಮಯದಲ್ಲಿ ದೆಹಲಿ ಅವರ ರಾಜಧಾನಿಯಾಗಿತ್ತು. ಆದರೆ ಅವತ್ತಿಗೂ ಕೂಡ ಭಾರತದ ಸಾಕಷ್ಟು ಪ್ರದೇಶಗಳು ಮೊಘಲರ ಆಳ್ವಿಕೆಗೆ ಒಳಪಟ್ಟಿರಲಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸಂಪೂರ್ಣ ಭಾರತದ ರಾಜಧಾನಿಯಾಗಿ ದೆಹಲಿ ತಲೆ ಎತ್ತಿದ್ದು 1931ರಿಂದ. ಇನ್ನು ಈ ದೆಹಲಿಯ ಮೇಲೆ ಭಾರತೀಯರಿಗೆ ಯಾಕಿಷ್ಟು ವ್ಯಾಮೋಹ ಅಂದರೆ, ದೆಹಲಿಯನ್ನ ಇಂದ್ರಪ್ರಸ್ಥ ಅಂತ ಕರೆಯಲಾಗ್ತಾ ಇತ್ತು. ಇಂದ್ರಪ್ರಸ್ಥ ಪಾಂಡವರ ರಾಜಧಾನಿಯಾಗಿತ್ತು. ಅವರು ಇಲ್ಲಿಂದಲೇ ತಮ್ಮ ಸುವಿಶಾಲ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರು. ಹೀಗಾಗಿ ದೆಹಲಿಗೂ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಗಳಿಗೂ ಅವಿನಾಭಾವ ನಂಟಿದೆ. ಹಾಗಂದು ಮಾತ್ರಕ್ಕೆ ತೀರಾ ಸಮಸ್ಯೆಗಳುಂಟಾದಾಗ ಕೂಡ ನಾವು ಅದೇ ನಗರಕ್ಕೆ ಅಂಟುಕೊಂಡು ಕೂರ್ಬೇಕಾ ಅಥವಾ ಪರ್ಯಾಯವನ್ನು ಯೋಚಿಸಬೇಕಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹೀಗಾಗಿನೇ ಶಶಿ ತರೂರ್ ಹೈದರಾಬಾದ್ ಅಥವಾ ಚೆನ್ನೈಯನ್ನ ದೇಶದ ರಾಜಧಾನಿಯನ್ನಾಗಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಚೆನ್ನೈಯನ್ನ ಭಾರತದ ಪರ್ಯಾಯ ರಾಜಧಾನಿಯನ್ನಾಗಿ ಮಾಡುವ ಒಂದು ಐಡಿಯಾ ಮೊಳಕೆ ಹೊಡೆದದ್ದು 7 ದಶಕಗಳ ಹಿಂದೆ. ಅವತ್ತಿಗೆ ಪಾಕಿಸ್ತಾನ ಮತ್ತು ಚೈನಾದ ಜೊತೆ ಭಾರತಕ್ಕೆ ಸಂಘರ್ಷ ಆಯ್ತಲ್ಲ. ಹೀಗಾಗಿ ಅವರು ಭಾರತದ ಮೇಲೆ ದಾಳಿ ಮಾಡಿದರೆ, ಅದರಲ್ಲೂ ದೆಹಲಿಯನ್ನು ವಶಪಡಿಸಿಕೊಂಡು ಬಿಟ್ರೆ ಅನ್ನೋ ಭಯ ಅವತ್ತಿನ ನಮ್ಮ ರಾಜಕಾರಣಿಗಳನ್ನು ಕಾಡ್ತಾ ಇತ್ತು. ಇದು ಹೆಂಗೆ ಅಂದರೆ, ಈ ಹಿಂದೆ ದಾಳಿಗಳಿಗೆ ಹೆದರಿ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನ ಬದಲಿಸುವ ನಿರ್ಧಾರ ಕೈಗೊಂಡಿದ್ನಲ್ಲ, ಹಾಗೇನೆ ಅಕಸ್ಮಾತ್ ಚೈನಾ ಮತ್ತು ಪಾಕ್ ಸೇರ್ಕೊಂಡು ಭಾರತದ ಮೇಲೇನಾದರೂ ದಾಳಿ ಮಾಡಿಬಿಟ್ರೆ ಅನ್ನೋ ಆತಂಕಕ್ಕೆ ಬಿದ್ದಿದ್ದ ಅವತ್ತಿನ ಭಾರತದ ಸರ್ಕಾರ ರಾಜಧಾನಿಯನ್ನ ಸೇಫ್ ಜಾಗಕ್ಕೆ ಬದಲಿಸಬೇಕು ಅಂತ ಯೋಚನೆ ಮಾಡ್ತು. ದಕ್ಷಿಣದಲ್ಲಿ ಬಿಟ್ಟರೆ ದಾಳಿಗಳಿಂದ ದೂರ ಉಳಿಯುವ ಸ್ಥಳ ಅವರಿಗೆ ಬೇರೆ ಯಾವುದೂ ಕಾಣಲಿಲ್ಲ. ಶತಮಾನಗಳ ಹಿಂದಿನಿಂದಲೂ ಅಂದರೆ ಇಡೀ ಭಾರತದ ಮೇಲೆ ನಾನಾ ರೀತಿಯ ದಾಳಿಗಳಾದಾಗ, ಮೊಘಲರು ಸುಲ್ತಾನರು ಯಾರೇ ಈ ದೇಶವನ್ನು ಆಕ್ರಮಿಸಿಕೊಂಡು ಆಳಿದಾಗ ಕೂಡ ಅವರ ಯಾರ ಕೈಗೂ ಸಿಗದೆ ಅತಿ ಕಡಿಮೆ ದಾಳಿಗಳಿಗೆ ತುತ್ತಾದ ಭಾರತದ ಪ್ರದೇಶ ಅಂದ್ರೆ ಅದು ತಮಿಳುನಾಡು. ಹೀಗಾಗಿ ನಮ್ಮ ಸ್ವತಂತ್ರ ಭಾರತದ ರಾಜಕಾರಣಿಗಳಿಗೆ ತಮಿಳುನಾಡು ಅನ್ನೋದು ತುಂಬ ಸೇಫ್ ಸ್ಥಳ ಅಂತ ಕಾಣಿಸೋದಕ್ಕೆ ಶುರುವಾಯಿತು. ಹೀಗಾಗಿನೇ ತಮಿಳುನಾಡಿಗೆ ಆ ಕಾಲದಿಂದಲೇ ಸಾಕಷ್ಟು ಕಾರ್ಖಾನೆಗಳನ್ನು ಪುಷ್ ಮಾಡಲಾಯಿತು. ಕರೂರು, ಕೊಯಮತ್ತೂರು, ನಾಮಕ್ಕಲ್, ದಿಂಡಿಗಲ್, ಚೆನ್ನೈ, ತಿರುವಳ್ಳೂರು, ಶಿವಕಾಶಿ ಸೇರಿದ ಹಾಗೆ ಸಾಕಷ್ಟು ಭಾಗಗಳಿಗೆ ಕಾರ್ಖಾನೆಗಳು ಬರೋದಕ್ಕೆ ಅವತ್ತಿನ ಕೇಂದ್ರ ಸರ್ಕಾರ ಕಾರಣ ಆಯಿತು. ಇವತ್ತು ದೇಶದಲ್ಲೇ ಅತಿ ಹೆಚ್ಚು ಕೈಗಾರಿಕೆಗಳನ್ನು ತಮಿಳುನಾಡು ಹೊಂದಿದೆ ಅಂದರೆ ಅದರ ಹಿಂದೆ ಮುಂದೊಂದಿನ ರಾಜಧಾನಿಯನ್ನ ಬದಲಿಸಬೇಕಾಗಿ ಬಂದರೆ ದಕ್ಷಿಣದ ಒಂದು ರಾಜ್ಯ ಅದಕ್ಕೆ ಸಿದ್ಧವಾಗಿರಲಿ ಅನ್ನೋ ಕಾರಣಕ್ಕೆ ಅವತ್ತಿನ ಆಡಳಿತಗಳು ಮಾಡಿದ ಪ್ರಯತ್ನ. ಆದರೆ ರಾಜಧಾನಿಯನ್ನ ಬದಲಿಸಬೇಕಾದ ಯಾವ ಅಗತ್ಯನೂ ಭಾರತಕ್ಕೆ ಬರಲಿಲ್ಲ. ರಾಜಧಾನಿ ದೆಹಲಿಯಲ್ಲೇ ಉಳಿತು ಸಮಾನಾಂತರವಾಗಿ ತಮಿಳುನಾಡು ಕೂಡ ಅಭಿವೃದ್ಧಿ ಹೊಂದುತ್ತಾ ಹೋಯಿತು. ಇನ್ನು ಈಗ ಶತ್ರುಗಳ ದಾಳಿ ಅಲ್ಲ, ಹವಾಮಾನದ ಕಾರಣಕ್ಕೆ ಭಾರತದ ರಾಜಧಾನಿಯನ್ನ ಬದಲಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನಾದರೂ ಆದರೆ ಯಾಕೆ ದಕ್ಷಿಣದ ಕಡೆಗೆ ನೋಡಬಾರದು ಅಂತ ಶಶಿ ತರೂರು ಸಲಹೆ ಕೊಡ್ತಾ ಇದ್ದಾರೆ. ಇನ್ನು ಹವಾಮಾನದ ಕಾರಣಕ್ಕೆ, ಗಾಳಿಯ ಗುಣಮಟ್ಟದ ಕಾರಣಕ್ಕೇನೆ ರಾಜಧಾನಿಯನ್ನ ಬದಲಿಸಬೇಕು ಅನ್ನೋದಾದ್ರೆ ಚೆನ್ನೈ ಮತ್ತು ಹೈದರಾಬಾದುಗಳ ಗಾಳಿ ತುಂಬಾ ಚೆನ್ನಾಗಿದೆಯಾ?
ಶನಿವಾರದ AQIನ ಗಮನಿಸಿ ನೋಡಿದರೆ ಚೆನ್ನೈ ಹಾಗೂ ಹೈದರಾಬಾದ್ ಎರಡೂ ಕಡೆಗಳಲ್ಲಿ ಕೂಡ ಆ ಗಾಳಿಯ ಗುಣಮಟ್ಟದ ಪ್ರಮಾಣ 100 ದಾಟಿತ್ತು. ಹಾಗೆ ನೋಡಿದರೆ ನಮ್ಮ ಬೆಂಗಳೂರಿನ ಗಾಳಿಯ ಗುಣಮಟ್ಟ 79ರಷ್ಟಿತ್ತು. ಹೀಗಾಗಿ ಚೆನ್ನೈ ಮತ್ತು ಹೈದರಾಬಾದ್ಗಳು ಕಳಪೆ ಗಾಳಿಯ ಗುಣಮಟ್ಟವನ್ನೇ ಹೊಂದಿವೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈಗಲೇ AQI 100 ತೋರಿಸ್ತಾ ಇದೆ ಅಂದರೆ ಅದು ರಾಜಧಾನಿಯಾಗಿ ಅಲ್ಲಿ ಜನಸಂಚಾರ ಹೆಚ್ಚಾಗಿ ಜನಸಾಂದ್ರತೆ ಹೆಚ್ಚಾಗಿ ವಾಹನಗಳು ಓಡಾಡೋದು ಕೂಡ ಹೆಚ್ಚಾಗ್ತಾ ಹೋದರೆ ಅಲ್ಲಿ ಕೂಡ ಸಹಜವಾಗಿ ಗಾಳಿ ಕಲುಷಿತಗೊಳ್ತಾ ಹೋಗುತ್ತೆ. ಆಗ ದೆಹಲಿಗೂ ಚೆನ್ನೈಗೂ ದೆಹಲಿಗೂ ಹೈದರಾಬಾದಿಗೂ ಅಂಥ ದೊಡ್ಡ ವ್ಯತ್ಯಾಸ ಏನಿರೋದಿಲ್ಲ. ಕೇವಲ ಗಾಳಿಯ ಕಾರಣಕ್ಕೆ ನಾವು ರಾಜಧಾನಿಯನ್ನ ಬದಲಿಸ್ತೀವಿ ಅನ್ನೋದಾದರೆ ಈಶಾನ್ಯ ರಾಜ್ಯಗಳ ಕಡೆಗೆ ನೋಡಬಹುದೇ ಹೊರತು ಭಾರತದ ಇನ್ಯಾವುದೇ ನಗರದ ಕಡೆಗಲ್ಲ. ಇಲ್ಲಿ ಹೈದರಾಬಾದ್ ರಾಜಧಾನಿ ಆದರೆ ಅದು ದಖನ್ ಪ್ರಸ್ಥಭೂಮಿಯಲ್ಲಿರುತ್ತೆ. ಈ ನಗರಕ್ಕೆ ಎಲ್ಲ ರೀತಿಯಲ್ಲೂ ಕನೆಕ್ಟಿವಿಟಿ ಕೂಡ ಸುಲಭ ಆಗುತ್ತೆ ಮತ್ತು ದೇಶದ ಮಧ್ಯದಲ್ಲಿ ರಾಜಧಾನಿ ಇದ್ದಾಗ ಆಗುತ್ತೆ. ಆಡಳಿತಾತ್ಮಕವಾಗಿ ಇಲ್ಲಿಗೆ ಶಿಫ್ಟ್ ಆಗೋದು ಕೂಡ ಸುಲಭ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಚೆನ್ನೈ ದಕ್ಷಿಣದ ತುದಿಯಲ್ಲಿದೆ, ಹಾಗಂತ ಕನೆಕ್ಟಿವಿಟಿಗೂ ಯಾವ ಸಮಸ್ಯೆನೂ ಆಗೋದಿಲ್ಲ. ಆದರೆ ಕರಾವಳಿ ತೀರದಲ್ಲಿ ರಾಜಧಾನಿಯನ್ನು ಇಟ್ಟುಕೊಂಡ್ರೆ ಚಂಡಮಾರುತಗಳ ಸಮಸ್ಯೆ ಉಂಟಾದಾಗ, ಹೆಚ್ಚು ಮಳೆ ಬಂದಾಗ ಅಲ್ಲೂ ಸಮಸ್ಯೆಗಳಾಗತ್ವೆ ಅಲ್ವಾ. ಈಗಲೇ ಒಂದು ದೊಡ್ಡ ಮಳೆ ಆದರೆ ಚೆನ್ನೈ ಮುಳುಗಿ ಹೋಗುತ್ತೆ. ಆಗ ಇದು ಕೂಡ ಸಮಸ್ಯೆನೇ ಅಂತ ಕೊರಗಬೇಕಾಗಿ ಬರೋದಿಲ್ವೇ? ಇನ್ನು ಈ ಐಡಿಯಾ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಯುದ್ಧ ಕೂಡ ಶುರುವಾಗಿ ಹೋಗ್ತಾ ಇದೆ. ಚೆನ್ನೈನ ರಾಜಧಾನಿ ಮಾಡಿಕೊಂಡ್ರೆ ಮಳೆಗಾಲದಲ್ಲೇನು ಬೋಟಲ್ಲಿ ಓಡಾಡಬೇಕಾ ಅಂತ ಕೆಲವರು ತಮಿಳುನಾಡನ್ನು ಛೇಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ರವಾಹನೇ ಉಂಟಾಗೋದಿಲ್ವಾ? ಅಲ್ಲಿನ ಯಮುನಾ ನದಿ ಕೊಳಚೆ ಆಗಿಲ್ವಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ಚೆನ್ನೈಯನ್ನು ಭಾರತದ ರಾಜಧಾನಿಯನ್ನಾಗಿ ಮಾಡಿದರೆ ಅದೊಂದು ಅದ್ಭುತ ಅನ್ನಿಸ್ಕೊಳ್ಳುತ್ತೆ ಅಂತ ತಮಿಳುನಾಡಿನ ರಾಜಕಾರಣಿಯೊಬ್ಬರು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. ಇನ್ನು ಅಕಸ್ಮಾತ್ ಕೇಂದ್ರ ಸರ್ಕಾರ ರಾಜಧಾನಿಯನ್ನು ಬದಲಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದೇ ಆದರೆ ಚೆನ್ನೈ ಅಥವಾ ಹೈದರಾಬಾದ್ ಎರಡಕ್ಕಿಂತಲೂ ಒಳ್ಳೆಯ ಜಾಗ ಅವರಿಗೆ ಸಿಗೋದಿಲ್ವಾ? ಯಾಕೆ ಸಿಗೋಲ್ಲ? ಜಗತ್ತಲ್ಲಿ ಬೆಂಗಳೂರಿಗಿಂತ ಉತ್ತಮವಾದ ನಗರ ಮತ್ತೊಂದು ಯಾವುದಾದ್ರೂ ಇದೆಯಾ? ಇವತ್ತು ಜಗತ್ತಿನ ನಾನಾ ಕಂಪನಿಗಳು ಬೆಂಗಳೂರಿಗೆ ಬರಬೇಕು ಅಂತ ಬಯಸತ್ವೆ. ಅದಕ್ಕೆ ಕಾರಣ ಇಲ್ಲಿನ ಹವಾಮಾನ. ಅಫ್ಕೋರ್ಸ್ ಇತ್ತೀಚೆಗೆ ಮೂಲ ಸೌಕರ್ಯದಲ್ಲಿ ಬೆಂಗಳೂರು ಸ್ವಲ್ಪ ಹಿಂದೆ ಬಿದ್ದಿದೆ ಅನ್ನೋದನ್ನು ಬಿಟ್ಟರೆ ಬೆಂಗಳೂರು ರಾಜಧಾನಿ ಆಗೋದಕ್ಕೆ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿದೆ. ಬೆಂಗಳೂರಿನ ವಿಸ್ತರಣೆಗೆ ಅಂದರೆ ತುಮಕೂರು, ಕೋಲಾರ, ರಾಮನಗರಗಳ ಕಡೆಗೆ ಈ ನಗರವನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಿದರೆ ಬೆಂಗಳೂರು ಕೂಡ ದೇಶದ ರಾಜಧಾನಿ ಆಗೋದಕ್ಕೆ ಪ್ರಶಸ್ತ ಸ್ಥಳನೇ. ಹಾಗೆ ಇನ್ನು ಮುಂಬೈ ನಾವು ಕೂಡ ರೇಸಲ್ಲಿದ್ದೀವಿ ಅಂತ ಹೇಳುತ್ತೆ. ಮಹಾರಾಷ್ಟ್ರದಲ್ಲಿ ಇನ್ಯಾವುದಾದರೂ ನಗರ ಕೂಡ ಈ ರೇಸಲ್ಲಿ ಭಾಗಿಯಾಗಲೂಬಹುದು. ಅವರು ರಾಜಧಾನಿಯನ್ನು ನಮ್ಮಲ್ಲೇ ಮಾಡಿದರೆ ಉತ್ತರ ಮತ್ತು ದಕ್ಷಿಣ ಎರಡರ ಮಧ್ಯೆ ಮಹಾರಾಷ್ಟ್ರ ಇರುತ್ತೆ. ಹೀಗಾಗಿ ಯಾರಿಗೂ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನು ಕೂಡ ಮುನ್ನೆಲೆಗೆ ತರಬಹುದು. ಸೊ ಈ ರಾಜಧಾನಿ ಬದಲಾವಣೆ ಅನ್ನೋದು ಅಧಿಕೃತಗೊಂಡ್ರೆ ಅಲ್ಲೊಂದು ದೊಡ್ಡ ರೇಸ್ ಅಂತೂ ಖಂಡಿತ ನಡೆಯುತ್ತೆ. ಇನ್ನು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಅದು ನಡೆಸೋದು ಹಿಂದಿ ಸೆಂಟ್ರಿಕ್ ಆಡಳಿತವನ್ನೇ. ಹೀಗಾಗಿ ಹಿಂದಿ ರಾಜ್ಯಗಳಲ್ಲೇ ಅವರು ಯಾವುದಾದ್ರೂ ರಾಜಧಾನಿ ಹುಡುಕ್ತಾರೆ ಹೊರತು ದಕ್ಷಿಣಕ್ಕೆ ಬರಲಾರರು. ಇನ್ನು ದೆಹಲಿ ಸಮಸ್ಯೆಗೆ ಈಡಾಗ್ತಾ ಇರೋದು 3 ತಿಂಗಳ ಕಾಲ ಮಾತ್ರ. ಹೀಗಾಗಿ ಆ 3 ತಿಂಗಳಿಗೆ ಮಾತ್ರ ರಾಜಧಾನಿಯನ್ನು ಬದಲಿಸಬಹುದು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೆಯಬಹುದು. ಹೇಗೆ ನಾವು ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸ್ತೀವೋ ಹಾಗೆ 3 ತಿಂಗಳ ಕಾಲ ಅಂದರೆ ಯಾವ ಸಂದರ್ಭದಲ್ಲಿ ಅಲ್ಲಿ ಹೊಗೆ ಹೆಚ್ಚಾಗಿರುತ್ತೋ ಆಗ ಬೇರೆ ನಗರಗಳಿಗೆ ರಾಜಧಾನಿ ವರ್ಗಾವಣೆ ಆಗಬಹುದು. ಹೀಗಾದರೂ ಕೂಡ ಅದು ದಕ್ಷಿಣಕ್ಕೆ ಬರುತ್ತಾ ಅನ್ನೋ ಅನುಮಾನ ಮಾತ್ರ ಇದ್ದೇ ಇರುತ್ತೆ. ಒಟ್ಟಲ್ಲಿ ಭಾರತ ಏನಾದರೂ ದೆಹಲಿಯಿಂದ ರಾಜಧಾನಿಯನ್ನು ಬದಲಿಸಿದ್ದೇ ಆದರೆ ಅದೊಂದು ಐತಿಹಾಸಿಕ ನಿರ್ಧಾರ ಆಗುತ್ತೆ. ಅದನ್ನು ಸರ್ಕಾರ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಭಾರತದ ರಾಜಧಾನಿಯನ್ನು ಬದಲಿಸಬೇಕು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.